ಈಶ್ವರನ ಆಶೀರ್ವಾದದೊಂದಿಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಸಾಫ್ಟಾಗಿರೋ ತಟ್ಟೆ ಇಡ್ಲಿ ಮತ್ತು ಕೆಂಪು ಖಾರದ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವತ್ತು ಇಡ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ರಾತ್ರಿನೇ ಅಕ್ಕಿನ ರುಬ್ಬಿಟ್ಕೊಂಡಿದ್ದೆ. ಅದಕ್ಕೆ ಉಪ್ಪು ಹಾಕಿರಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ತಿರ್ಸ್ಕೊತಾ ಇದ್ದೀನಿ. ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ತಟ್ಟೆ ಇಡ್ಲಿ ಸೆಟ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತಟ್ಟೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಾನು 1 ಸ್ಪೂನು ಹಿಟ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹಾಕ್ಕೋಬೋದು. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹಾಕ್ಕೊಂಡು ಸ್ಟ್ಯಾಂಡಿಗೆ ಥರ ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ. ನೀಟಾಗಿ ಒಂದೊಂದೇ ಜೋಡಿಸ್ಕೊಂಡು ಅದು ಲಾಕ್ ಇರುತ್ತೆ. ಲಾಕ್ ಹಾಕಿಬಿಟ್ಟು ಈ ಥರ ಹಬೆ ಪಾತ್ರೆಯಲ್ಲಿ ಇಟ್ಬಿಟ್ರೆ ಇಟ್ಟು ಮುಚ್ಚಳ ಹಾಕಿದ್ರೆ ಆಯಿತು. ಒಂದು 5ರಿಂದ 10 ನಿಮಿಷ ಬೆಂದು, ಒಂದು 10 ನಿಮಿಷ ಬೆಂದಿದೆ. ಬೆಂದಾದಮೇಲೆ ಇಡ್ಲಿ ಸೆಟ್ಟನ್ನು ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅದು ಅಂದರೆ ಬಿಸಿ ಇರೋ ತಟ್ಟೆನ ಅದಕ್ಕಿಟ್ಟರೆ ಇಡ್ಲಿ ಕಚ್ಕೊಳಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ಚಟ್ನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಶೇಂಗಾ ಬೀಜ, ಹುರಿಗಡಲೆ ಮತ್ತು ಮೆಣಸಿನ್ಕಾಯಿ ಒಂದು 5 ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಹುಳಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಚೆನ್ನಾಗಿ ನೈಸ್ ಆಗೋವರೆಗೂ ರುಬ್ಕೊಬೇಕು. ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ, ಅದರಲ್ಲಿ ಉಳಿದಿತ್ತಲ್ಲ ಅದನ್ನು ಉಳಿದಿರೋದು ವೇಸ್ಟ್ ಮಾಡಬಾರ್ದು ಅಂತ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೊಂಡೆ. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕಲ್ಲ, ಅದಕ್ಕೆ ಬಾಣಲಿ, ಅದಕ್ಕೊಂದು 2 ಸ್ಪೂನ್ ತೆಂಗಿನೆಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡಿ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿ ತಿರ್ಸ್ಕೊಂಡು ತಟ್ಟೆಗೆ, ನನ್ನ ಮಗಳಿಗೆ ಅರ್ಜೆಂಟ್ ಆಗೋಯಿತು ಆವಾಗಲೇ. ಅದಕ್ಕೆ ಸ್ಕೂಲಿಗೂ ಬೇರೆ ಟೈಮ್ ಆಗಿತ್ತು. ಅದಕ್ಕೆ ಚಟ್ನಿ, ಅದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಅಂತ ಹೇಳಿದ್ರೆ ತಿನ್ನಲ್ಲ. ಅದಕ್ಕೊಂದು ಇಡ್ಲಿ ಹಾಕ್ಬಿಟ್ಟು, ಮಮ್ಮಿ ನೀನೇ ತಿನ್ನಿಸು ಅಂದ್ಲು. ನಾನೇ ತಿನ್ನಿಸ್ತಾ ಇದ್ದೀನಿ.